ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸವಿತಾ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನಂಜುಬಟ್ಟಲು ಹೂವು ಅಂತೀವಿ. ಈ ಹೂವು ಅರಳಿಲ್ಲ, ಮೊಗ್ಗು ಅಲ್ಲ. ಅಂದರೆ ಮೊಗ್ಗನ್ನು ಮೀರಿ ಅರಳಬೇಕಾಗಿರೋದು ಈ ರೀತಿ ಮೊಗ್ಗು ಥರ ಆಗಿಬಿಟ್ಟಿದೆ. ನಮ್ಮನೇಲಿರೋ ಗಿಡದಲ್ಲಿ ತುಂಬ ಹುಳ ಆಗಿಬಿಟ್ಟಿದೆ. ಈ ಮಳೆ ಸ್ಟಾರ್ಟ್ ಆದಾಗಿಂದನೂ ತುಂಬ ಹುಳಗಳು ಸೇರ್ಕೊಂಡ್ಬಿಟ್ಟಿದೆ. ಆ ಎಲೆ ಹಿಂದಗಡೆ ಮಡಚ್ಕೊಂಡ್ಬಿಟ್ಟು ಅದರೊಳಗಡೆ ಹುಳ ಸೇರಿಕೊಂಡು ಎಲೆನೆಲ್ಲ ತಿಂದು ಹಾಕಾದ್ಮೇಲೆ ನಮಗೆ ಗೊತ್ತಾಗ್ತಾ ಇದೆ. ಅದರಿಂದ ಇದಕ್ಕೆ ಸರಿಯಾದ ಫುಡ್ ಸಿಗದೇನೆ ಈ ರೀತಿ ಮೋಸ್ಟ್ಲಿ ಮೊಗ್ಗು ಥರನೇ ಉಳ್ಕೊತಾ ಇದೆ ಅಂತ ಅಂದ್ಕೋತೀನಿ. ಈ ಹೂವನ್ನು ಬಳಸಿ ನಾನಿವತ್ತು ದಿಂಡು ಅಂದರೆ ಹೂವಿನ ದಿಂಡು ಕಟ್ಟೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಲ್ಲಿಗೆ ಹೂವು ನನಗೆ ಸಿಗ್ತಾ ಇಲ್ಲ ಇಲ್ಲಿ. ಆದ್ದರಿಂದ ಈ ಹೂವು ಸಿಕ್ಕಿದ್ದಕ್ಕೆ ನಾನು ಇದೊಂದು ಪ್ಲ್ಯಾನ್ ಮಾಡಿಕೊಂಡು ಇದರಲ್ಲೇ ತೋರಿಸೋಣ ಅನ್ನೋ ಕಾರಣಕ್ಕೆ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ. ಈ ಹೂವು ಕಟ್ತಾ ಇರಬೇಕಾದ್ರೆ ಈ ರೀತಿ ಇರೋದು ಹೂವು ಒಂದೊಂದು ಸಲ ಕಟ್ತಾ ಇರಬೇಕಾದ್ರೆ ಹರಳಿಬಿಟ್ಟಿದೆ. ಹಾಗಾಗಿ ನಾನು ಕಟ್ಟಿರೋ ದಿಂಡು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತೇ ಇರ್ಬೋದು. ಆದರೆ ಕಟ್ಟೋ ಸ್ಟೈಲ್ ಹೇಗೆ ಅನ್ನೋದನ್ನು ನೀವು ನೋಡ್ಕೋಬೋದು ಆರಾಮಾಗಿ. ನೋಡಿ, ಈ ರೀತಿ ಫಸ್ಟು ಹಿಂದಗಡೆ ಅಂದರೆ ನಮ್ಮ ಲೆಫ್ಟ್ ಸೈಡ್ಗೆ ಒಂದಷ್ಟು ದಾರನ ಬಿಟ್ಕೊಂಡು ಬಿಡಬೇಕು. ನಂತರ ನಾವು ಮಾಮೂಲಿ ಹೂ ಕಟ್ತೀವಲ್ಲ ಹಾಗೆ ಈ ರೀತಿ ಒಂದು ಹೂವನ್ನು ಈ ರೀತಿ ಕಟ್ಕೋಬೇಕು ಎರಡೂ ಕಡೆಗೆ. ಈ ಕಟ್ಟಿ ಆದಮೇಲೆ ಈ ಹೂವನ್ನು ತಿರುಗಿಸಿ ಇಟ್ಕೋಬೇಕು. ನೋಡಿ, ನಾನು ನಿಮಗೆ ಕಾಣಿಸಲ್ಲ ಹೂವುಗಳ ಮಧ್ಯೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಅದನ್ನು ತಳ್ಳಿ ನೋಡಿ, ಈ ರೀತಿ ಫಸ್ಟು ಕಟ್ಟಿದ್ವಲ್ಲ ಅದನ್ನು ಈ ರೀತಿ ಉಲ್ಟಾ ಮಾಡಿ ದಾರ ಮೇಲ್ಗಡೆ ಬರೋ ಥರ ಮಾಡ್ಕೋಬೇಕು. ನಂತರ ನೋಡಿ, ಈ ರೀತಿ ಒಂದು ಹೂವನ್ನು ಇಟ್ಕೊಂಡು ಅದ್ರ ಮೇಲಿಂದ ಬಂದು ನಾವೇನು ಫಸ್ಟ್ ಇಟ್ಕೊಂಡಿರ್ತೀವಲ್ಲ, ಈಗ ಇಟ್ಕೊಂಡಿರ್ತೀವಲ್ಲ ಆ ಹೂವಿನ ತೊಟ್ಟಿನ ಕೆಳಭಾಗದಿಂದ ಈ ದಾರ ಬರಬೇಕು. ನೋಡಿ, ಮತ್ತೊಂದು ಸಲ ನೋಡ್ಕೊಳ್ಳಿ. ಈ ರೀತಿ ಮೇಲಿಂದ ಒಂದು ರೌಂಡ್ ತೊಗೊಳ್ಳೋದು. ನಂತರ ಈ ರೀತಿ ಕೆಳಭಾಗದಿಂದ ಮೇಲಕ್ಕೆ ತರಬೇಕು. ಆದರೆ ಫ್ರೆಂಡ್ಸ್, ಎಡಗಡೆ ಕೈಯಲ್ಲಿ ಇಟ್ಕೊಂಡಿರೋ ದಾರನ ನಾವು ಗಟ್ಟಿಯಾಗಿ ಇಟ್ಕೋಬೇಕು. ಅದೇ ನಮಗೆ ಗ್ರಿಪ್ಪು. ಅದನ್ನು ಲೂಸ್ ಬಿಡ್ತು ಅಂದರೆ ದಿಂಡು ಚೆನ್ನಾಗಿ ಬರೋದಿಲ್ಲ. ನೋಡಿ, ಮತ್ತೊಂದು ಸಲ ನೋಡ್ಕೊಳ್ಳಿ. ನಾವು ದಾರನ ಇಡ್ಕೋಬೇಕು, ಹೂವಿನ ತೊಟ್ಟು ಏನು ಇಡ್ಕೋಬಾರ್ದು. ಈ ರೀತಿ ಹೊಸದಾಗಿ ಇಡ್ತೀವಲ್ಲ ಆ ಹೂವಿನ ತೊಟ್ಟನ್ನು ಮಾತ್ರ ಇಡ್ಕೋಬೇಕು. ಆಗ ನಿಮಗೆ ಗ್ರಿಪ್ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗ್ರಿಪ್ ಸಿಗೋದು ಕಷ್ಟ. ಅಭ್ಯಾಸ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬರುತ್ತೆ. ಇಷ್ಟು ಈಸಿನ ದಿಂಡು ಕಟ್ಟೋದು, ಹೂವಿನ ಮೊಗ್ಗಿನ ದಿಂಡು ಕಟ್ಟೋದು ಇಷ್ಟು ಈಸಿನ ಅಂತ ನಿಮಗೆ ಫೀಲ್ ಆಗುತ್ತೆ. ನೋಡಿ, ಮೇಲ್ಗಡೆಯಿಂದ ಹಾಕಿ ಆದಮೇಲೆ ಕೆಳಗಡೆ ನಾವು ಫಸ್ಟ್ ಇಟ್ಕೊಂಡಿರ್ತೀವಲ್ಲ ಹೂವು, ಆ ಹೂವಿಗೆ ಅಂದರೆ ಫಸ್ಟ್ ಅಂದರೆ ನಾವೀಗೇನು ಹೊಸ್ದಾಗಿ ಈಗ ಇಡ್ತೀವಲ್ಲ ಆ ಹೂವಿಗೆ ಕೆಳಗಡೆಯಿಂದ ನಾವು ತೊಟ್ಟಿನ ಕೆಳಗಡೆಯಿಂದ ದಾರಾನ ತಗೋಬೇಕು. ನೆಕ್ಸ್ಟ್ ಮತ್ತೆ ಆ ಹೂವಿನ ತೊಟ್ಟನ್ನು ಬಿಟ್ಬಿಡಬೇಕು. ಹೊಸ ತೊಟ್ಟು ಅಂದರೆ ಹೊಸ ಮೊಗ್ಗಿಡ್ತೀವಲ್ಲ ಆ ಮೊಗ್ಗಿನ ತೊಟ್ಟನ್ನು ಇಡ್ಕೋಬೇಕು. ಆಗ ನಿಮಗೆ ಗ್ರಿಪ್ ಸಿಗುತ್ತೆ. ನೋಡಿ, ಈ ರೀತಿ ಮೇಲ್ಗಡೆಯಿಂದ ಬರಬೇಕು. ಈಸಿ ಫ್ರೆಂಡ್ಸ್, ನೀವು ಅಭ್ಯಾಸ ಮಾಡಿಕೊಂಡ್ರೆ ಬರುತ್ತೆ. ನಾನು ಇದನ್ನು ಸ್ವಲ್ಪ ಸ್ಲೋ ಮೋಷನ್ನಲ್ಲಿ ನೆಕ್ಸ್ಟ್ ತೋರಿಸ್ತೀನಿ, ಆಗ ನಿಮಗೆ ಅರ್ಥ ಆಗ್ಬೋದು. ನೋಡಿ, ಈ ರೀತಿ ದಾರ ಮಾತ್ರ ಇಡ್ಕೋಬೇಕು. ನೆಕ್ಸ್ಟ್ ನಾವೇನು ಹೊಸ್ದಾಗಿ ಇಡ್ತೀವಲ್ಲ ಆ ಹೂವಿನ ತೊಟ್ಟನ್ನು ಮಾತ್ರ ಇಡ್ಕೋಬೇಕು. ಅದು ನಿಮಗೆ ಗ್ರಿಪ್ ಸಿಗುತ್ತೆ. ಫ್ರೆಂಡ್ಸ್, ಹಾಗೆ ನೋಡಿದ್ರೆ ಗೊತ್ತಾಗಲ್ಲ. ನೀವು ನಾನೀಗ ವಿಡಿಯೋ ತೋರಿಸ್ತಾ ಇದ್ದ ಹಾಗೇ ನೀವು ಕೂಡ ಹೂವನ್ನು ಜೊತೇಲಿ ಇಟ್ಕೊಂಡು ಅಭ್ಯಾಸ ಮಾಡಿ. ನಿಜವಾಗ್ಲೂ ಈಸಿ ಆಗುತ್ತೆ. ನೀವು ಹೀಗೆ ನೋಡಿ ಇನ್ನೊಂದು ಸಲ ಕಟ್ತೀನಿ ಹೂವನ್ನು ಅಂತ ಅಂದರೆ ಬರೋದಿಲ್ಲ. ನಾನು ಇದನ್ನು ಇನ್ನೊಂದು ಸಲ ಸ್ಲೋ ಮೋಷನಲ್ಲಿ ತೋರಿಸಿದಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ನೋಡಿ, ಈಗ ನಾನು ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ದಾರನ ಮಾತ್ರ ಇಟ್ಕೊಂಡಿದ್ದೀನಿ ನಾನು. ಲೆಫ್ಟ್ ಸೈಡಲ್ಲಿರ್ತಕ್ಕಂಥ ಕೈಯಲ್ಲಿರ್ತಕ್ಕಂತಹ ದಾರನ ನೀವು ಗಟ್ಟಿಯಾಗಿ ಇಟ್ಕೋಬೇಕು. ಅದು ಗ್ರಿಪ್ ಸಿಕ್ಕಿದ್ರೆ ಮಾತ್ರ ನಿಮಗೆ ಹೂವು ಕಟ್ಕೊಳ್ಳೋದಕ್ಕೆ ಅಂದರೆ ಈ ಮೊಗ್ಗಿನ ದಿಂಡು ಕಟ್ಟೋದಕ್ಕೆ ಈಸಿ ಆಗುತ್ತೆ. ಆ ಹೂವಿನ ಮೇಲಿಂದ ನಾನು ಇವಾಗ ತೊಗೊಳ್ತಾ ಇದ್ದೀನಿ. ಆ ಹೂವನ್ನು ಬಿಟ್ಟು ನೀವು ಬೇರೆ ಯಾವ ಹೂವಿಗೂ ಈ ನಾಟನ್ನು ಹಾಕಬಾರ್ದು. ನೋಡಿ, ಈಗ ಒಂದು ರೌಂಡ್ ತೊಗೊಂಡಾಯಿತು. ಈಗ ತೊಗೊಂಡ್ಮೇಲೆ ನಾವು ಫ್ರೆಶ್ಶಾಗಿ ಇಟ್ಕೊಂಡಿರ್ತೀವಲ್ಲ, ಹೊಸದಾಗಿ ಇಟ್ಕೊಂಡಿರ್ತೀವಲ್ಲ ಆ ಹೂವಿನ ಮೊಗ್ಗಿನ ತೊಟ್ಟಿನ ಕೆಳಭಾಗದಿಂದ ಈ ದಾರ ನೆಕ್ಸ್ಟ್ ದಾರ ಬರಬೇಕು. ನೋಡಿ, ಅದನ್ನು ನಾವು ಕೈ ಬಿಟ್ಟರೂ ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ರೈಟ್ ಹ್ಯಾಂಡಲ್ಲಿ ಹಿಡ್ದಿರೋ ದಾರನ ನಾವು ಕೈ ಬಿಟ್ಟರೂ ಪ್ರಾಬ್ಲಮ್ ಇಲ್ಲ. ಆದರೆ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ದಿರೋ ದಾರನ ನಾವು ಗಟ್ಟಿಯಾಗಿ ಇಟ್ಕೊಂಡಿರಬೇಕು. ಫಸ್ಟು ಕಲಿಯೋರಿಗೆ ಇದು ಕೈ ನೋವು ಬಂತು ಅನ್ನೋ ಥರ ಫೀಲ್ ಆಗ್ಬೋದು. ಕಲಿಯೋವರೆಗೂ ಅಷ್ಟೇ.
ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಾಗೆ. ಇದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಗ್ರಿಪ್ ಸಿಗೋದಕ್ಕೆ ಕಡಿಮೆ ಹೂವಿದ್ದಾಗ ಗ್ರಿಪ್ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಆದರೆ ನೀವು ಒಂದು ಸ್ವಲ್ಪ ಕಟ್ಕೊಳ್ಳಿ, ಅದನ್ನು ಅಬ್ಸರ್ವ್ ಮಾಡಿಕೊಂಡು ಒಂಚೂರು ಕಟ್ಟಿ ಆದಮೇಲೆ ಒಂಚೂರು ಮೇಲೆ ಬಂದಮೇಲೆ, ಅಂದರೆ ಸ್ವಲ್ಪ ಜಾಸ್ತಿ ಹೂವು ಕಟ್ಟಿ ಆದಮೇಲೆ ನಿಮಗೆ ಗ್ರಿಪ್ ತುಂಬ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಭಾವಯಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ ಗುರುತನ್ನು ಒತ್ತೋದನ್ನು ಮರಿಬೇಡಿ. ಯಾಕಂದರೆ ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಲ್ಲಿ ಬರ್ತಕ್ಕಂತಹ ಆಲ್ ಅನ್ನೋ ಆಪ್ಷನನ್ನು ನೀವು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಹಾಗಾಗಿ ಫ್ರೆಂಡ್ಸ್, ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ನೋಡಿ ನಾನು ಎಲ್ಲ ಮುಗಿದ ಮೇಲೆ ಹೇಗೆ ನಾಟ್ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ತುಂಬ ಈಸಿ. ಎರಡೂ ಕಡೆ ದಾರನ ತಗೊಂಡು ಈ ರೀತಿ ಗಟ್ಟಿಯಾಗಿ ನಾಟ್ ಹಾಕಿದ್ರೆ ಆಯಿತು. ನೋಡಿ, ಹೀಗೆ ಎರಡೂ ಸೈಡಿಂದ ದಾರ ತೊಗೊಂಡು ಈ ರೀತಿ ಕಟ್ಬಿಟ್ರೆ ಲಾಸ್ಟಿಗೆ ಒಂದು ಹೂವು ಬೀಳೋದಿಲ್ಲ. ನೋಡಿ ಹೇಗೆ ಬಂದಿದೆ ನಾನು ಕಟ್ಟಿರ್ತಕ್ಕಂತಹ ಹೂವಿನ ದಿಂಡು ಅಂತ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.